ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಮತ್ತೆ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಆ ಒಂದು ಇದರಲ್ಲಿ ಇವತ್ತು ಡೇ 1 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಎಷ್ಟು ಟಾರ್ಗೆಟ್ ಇದೆ ಈ ವಾರ, ಎಷ್ಟು ಕಡಿಮೆ ಆಗಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಇವತ್ತಿನ ಡಯಟ್ ಎಲ್ಲ ಹೇಗಿತ್ತು ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಸೊ ನಿನ್ನೆ ನೀವು ನೋಡಿದ್ರಿ, ತುಂಬ ಸಪೋರ್ಟ್ ಮಾಡಿದ್ರಿ, ಹಾಗೆ ತುಂಬ ಜನ ಕೂಡ ಹೇಳಿದ್ರಿ ಅಂತಂದರೆ ನಾನು ಇವತ್ತು ಕಮೆಂಟ್ಸ್ ಪ್ರತಿಯೊಂದು ಕಮೆಂಟ್ರು ಓದಿದ್ದೀನಿ ಸ್ನೇಹಿತರೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಬಿಟ್ಟು ಮಾಡ್ತಾ ಇದ್ದೀವಕ್ಕ, ಮಾಡೋಕ್ಕಾಗ್ತಾ ಇಲ್ಲ. ನನಗೂ ಕೂಡ ತುಂಬ ಮಾಡಿದ್ದೆ, ಮತ್ತು ತುಂಬ ಜನ ಹೇಳಿರೋದೇನು ಅಂತಂದರೆ, ಕಡಿಮೆ ಆಗಿದ್ದೆ ನಿಮ್ಮ ಜೊತೆ ಡಯಟ್ ಸ್ಟಾರ್ಟ್ ಮಾಡಿದಾಗ 10 kg ಕಡಿಮೆ ಆಗಿದ್ದೆ, 5 kg ಕಡಿಮೆ ಆಗಿದೆ, ಮತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ. ನೋ ಪ್ರಾಬ್ಲಮ್ ಸ್ನೇಹಿತರೆ, ಇವತ್ತಿಂದ ನೀವು ಕೂಡ ಡೇ 1 ಡಯಟ್ ಸ್ಟಾರ್ಟ್ ಮಾಡಿ. ಸೊ ನಿಧಾನವಾಗಿ ಇದು ಮಾಡ್ಕೊಳ್ಳಿ. ನನಗೂ ಕೂಡ ನೋಡಿ ಇಷ್ಟು ದಿನ ಮಧ್ಯದಲ್ಲಿ ಬಿಟ್ಟುಬಿಡೋದು, ಹಾಗೆ ಹೀಗೆ ಆಗ್ತಿತ್ತು. ಒನ್ಸ್ ಯಾವಾಗ ನಾನು 72 ನೋಡಿದ್ನೋ ಅದಾದಮೇಲೆ ಮತ್ತೆ 73ಗೆ ಹೋಗಬಾರ್ದು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಡಯಟ್ ನಿಲ್ಲಿಸಬಾರ್ದು ಅಂತ ತುಂಬ ಕಾನ್ಸಂಟ್ರೇಟ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತುಂಬ ಸ್ಟ್ರಿಕ್ಟಾಗಿ ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿನೇ ನೀವು ಕೂಡ ಯಾರೂ ಟೆನ್ಷನ್ ತೊಗೊಳ್ಳೋದು ಬೇಡ. ಸೊ ನೀವು ನಿಮಗೋಸ್ಕರ ವೆಯ್ಟ್ ಲಾಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ 2-3 ಡೇಸ್ ಅಥವಾ 1 ವೀಕ್ 10 ಡೇಸ್ ಕಷ್ಟ ಆಗ್ಬೋದು. ಸೊ ಒನ್ಸ್ ನಿಮ್ಮನ್ನು ನೀವು ನೋಡ್ಕೊತ, ನಿಮ್ಮ ಬಗ್ಗೆ ನೀವು ನೆನೆಸ್ಕೊತ, ನೀವು ಹೇಗಿದ್ರಿ ಫಸ್ಟು, ಹಳೆ ಮದುವೆಗೆ ಮುಂಚೆನೋ ಅಥವಾ ನೀವು ಸ್ಲಿಮ್ ಇದ್ದಾಗ ನೀವು ಹೇಗಿದ್ರಿ, ನಿಮ್ಮ ಫಿಟ್ ಆಗೋ ಡ್ರೆಸ್ಸುಗಳಲ್ಲೆಲ್ಲ ನಿಮ್ಗೆ ಇಷ್ಟವಾದ ಡ್ರೆಸ್ಸುಗಳೆಲ್ಲ ಹಾಕ್ಕೊಳ್ಳೋವಾಗ ನೀವು ಹೇಗಿದ್ರಿ, ಸೊ ಆ ಥರದ್ದು ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅದನ್ನು ನೆನೆಸ್ಕೊಳ್ಳಿ, ಒಂದು ಟಾರ್ಗೆಟ್ ಅನ್ನೋದನ್ನು ಇಟ್ಕೊಳ್ಳಿ. ಅಟ್ಲೀಸ್ಟ್ ಇನ್ನೂ ನಮಗೆ ಕಾಲ ಮಿಂಚೋಗಿರೋದು ಏನೂ ಇಲ್ಲ. ಒಂದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋ ಥರ ಟಾರ್ಗೆಟ್ ಇಟ್ಕೊಳ್ಳಿ. ಅರೌಂಡ್ ಇನ್ನೂ 2 ಮಂತ್ಸ್ ಇದೆ ಹಬ್ಬ ಬರೋಷ್ಟೊತ್ತಿಗೆ. ಏನಾದರೂ ಒಂದು ಸ್ವಲ್ಪ ಹಾಗೆ ಹೀಗೆ ಆದರೂ ಕೂಡ ಏನೋ ನಮ್ಮ ಕೈಲಾದಷ್ಟು ನಾವು ಡಯಟ್ ಸ್ಟಾರ್ಟ್ ಮಾಡಿ ಒಂದಷ್ಟು kg ಅನ್ನೋದು ವೆಯ್ಟ್ ಲಾಸ್ ಆಗೋಣ ಅನ್ನೋದನ್ನು ಟಾರ್ಗೆಟ್ ಇಟ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಯಾರ್ಯಾರು ಎಷ್ಟೆಷ್ಟೆಲ್ಲ ಕಡಿಮೆ ಆಗಬೇಕು, ಅಟ್ಲೀಸ್ಟ್ ನೀವು ಒಂದು 5 kgನೋ ಒಂದು 6 kgನೋ ಸ್ಟಾರ್ಟಿಂಗ್ ಸ್ಟೇಜು, ತಿಂಗಳಿಗೆ ಒಂದು 2-2 kg 3-3 kg. ಇನ್ನು ನನ್ನ ಡೇ 1 ಡಯಟಲ್ಲಿ ನನ್ನ ವೆಯ್ಟ್ ನೋಡೋದಾದರೆ, ಸೊ ನೆನ್ನೆಗೂ ಇವತ್ತಿಗೂ ಒಂದು 50 ಗ್ರಾಮ್ಸ್ ಅನ್ನೋದು ವೇರಿಯೇಷನ್ ಇದೆ. ಸೊ ನೋ ಪ್ರಾಬ್ಲಮ್, 72.900 ಅಂತಲೇ ಇಟ್ಕೊಳ್ಳೋಣ, ಓಕೆನಾ. ಸೊ ನನ್ನ ಟಾರ್ಗೆಟ್ ಇರೋದು ಏನಪ್ಪ ಅಂತಂದರೆ 1 kg 400 ಗ್ರಾಮ್, ಓಕೆನಾ. ಸೊ ನೆಕ್ಸ್ಟ್ 7 ಡೇಸ್ ಆದಮೇಲೆ ನನ್ನ ವೆಯ್ಟ್ ಏನಿರಬೇಕು ಅಂತಂದರೆ 71.500 ಗ್ರಾಮ್ಸ್ ಅನ್ನೋದು ಇರಬೇಕು ಅಂತ ನನ್ನ ಟಾರ್ಗೆಟು. ನೋಡೋಣ ನಾನು 71.500 ಗ್ರಾಮ್ಸ್ ಆಗ್ತೀನಾ ಇಲ್ವಾ. 1 kg 400 ಗ್ರಾಮು ವಿತಿನ್ 1 ವೀಕಲ್ಲಿ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀನಿ, ಓಕೆನಾ. ನಾನು ಬೆಳಗ್ಗೆ ಎದ್ದವಳೆ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ. ಒಂದು ಸಬ್ಜಾ ಸೀಡ್ಸು ಮತ್ತು ಲೆಮನ್ ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇದಪ್ಪ ತಟ್ಟೆ ಇಡ್ಲಿ ತೊಗೊಂಡಿದ್ದೆ. ಸೊ ತಟ್ಟೆ ಇಡ್ಲಿ ತೊಗೊಂಡಿದ್ದೆ. ಸ್ವಲ್ಪ ಬ್ಲೌಸಸ್ ಇವತ್ತು ಒಂದೇ ದಿನದಲ್ಲಿ ಒಂದು 3 ಬ್ಲೌಸು 4 ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಸೊ ಹಾಗಾಗಿ ಫುಲ್ಲು ಸ್ಟ್ರೆಸ್ ಇತ್ತು. ಸೊ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನಾನು ಏನೆಲ್ಲ ತೋರಿಸಿದ್ದೀನೋ ಅಷ್ಟು ಮಾತ್ರನೇ ಕಟ್ನಿಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. 3 ಲೀಟರಷ್ಟು ನೀರು ಅನ್ನೋದನ್ನು ಕುಡ್ದಿದ್ದೀನಿ. 3 ಇಲ್ಲ ಅಂದರೂ ಕಮ್ಮಿ ಅಂದರೆ ಒಂದು 2.25ರಿಂದ 2.5 ಲೀಟರ್ ಅಂತೂ 100% ವಾಟರ್ ಇಂಟೇಕ್ ಆಗಿದೆ. ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ. ತುಂಬ ಚೆನ್ನಾಗಿ ಇದು ಮಾಡಿದ್ದೀನಿ. ಇನ್ನು ನಾನು ನೆನ್ನೆನೇ ಹೇಳಿದ್ದೆ ಡ್ರೆಸ್ ತೋರಿಸ್ತೀನಿ ಹೇಗಿತ್ತು ಅಂತ. ನಾನೇ ಬೇಕು ಅಂತ ತುಂಬ ಲೂಸಾಗಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ಒನ್ಸ್ ನೀರಿಗೆ ಹಾಕಿದ್ರೆ ಟೈಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಔಟ್ಫಿಟ್ಟು. ತುಂಬ ಜನ ಕೂಡ ಹೇಳಿದ್ರು ಇವತ್ತು ತುಂಬ ಚೆನ್ನಾಗಿದೆ ನಿಮ್ಮ ಔಟ್ಫಿಟ್ಟು ಅಂತ. ಸೊ ಇದು ಇನ್ನು ನಾನು ಆವಾಗಲೇ ಹೇಳ್ದಂಗೆ ಒಂದು 5 kgನೋ 6 kgನೋ ಟಾರ್ಗೆಟ್ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಇದಾಗುತ್ತೆ. ನಾನು ನಾಳೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನಿಮ್ಮ ಒಂದು ವೆಯ್ಟ್ಗೆ ನೀವೆಷ್ಟು ಕ್ಯಾಲೋರಿ ತಿನ್ನಬೇಕು ಎಷ್ಟು ಅಂತ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಬಟ್ ನನಗಿವತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಜಾಸ್ತಿ ವೀಡಿಯೋ ಇಲ್ಲ. ಸೊ ಹಾಗಾಗಿನೇ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತು ಹೇಳ್ತೀನಿ. ಇನ್ನು ನಾಳೆ ಹೇಳ್ತಾ ಹೋಗ್ತೀನಿ. ಡಯಟ್ ಟಿಪ್ಸ್ ಅನ್ನೋದು ತುಂಬ ಕೊಡ್ತಾ ಹೋಗ್ತೀನಿ. ನೀವು ಕೂಡ ಅದನ್ನೆಲ್ಲ ಫಾಲೋ ಮಾಡಿ. ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೇ ಆಗುತ್ತೆ, ಓಕೆನಾ. ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಒಂದೇ ಒಂದು ಗೋಧಿ ರೊಟ್ಟಿ ಥರ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಗೋಧಿ ರೊಟ್ಟಿಗೆ ಸೋರೆಕಾಯಿ, ಹೀರೆಕಾಯಿ ಮತ್ತು ಒಣಗೊನೆ ಸೊಪ್ಪು ಅಂತ ಬರುತ್ತಲ್ವ, ಸೊ ಆ 3 ಹಾಕಿ ಚೆನ್ನಾಗಿ ಒಂದು ಸೂಪರ್ ಟೇಸ್ಟಿಯಾಗಿರೋವಂಥ ಒಂದು ಪಲ್ಯ ಮಾಡಿದ್ದೆ. ಇದು ಗೋಧಿ ಹಿಟ್ಟಲ್ಲೂ ಕೂಡ ಪ್ರೋಟೀನ್ ಇರುತ್ತೆ, ತುಂಬ ಒಳ್ಳೆಯದು.
ಅದು ಇದು ಅಂತ ಏನಿಲ್ಲ, ಇದು ಮಲ್ಟಿಗ್ರೇನ್ದು ನಂದು. ಸೊ ಹಾಗಾಗಿನೇ ಇನ್ನು ಪಲ್ಯ ಕೂಡ ಅಷ್ಟೇ ತುಂಬ ಒಳ್ಳೆಯದು. 3 ಥರದ್ದು, ಒಂದು ಸೊಪ್ಪು, ಅದಾದಮೇಲೆ ತರಕಾರಿ 2 ಥರದ್ದು. ಇನ್ನು ತುಂಬ ಚೆನ್ನಾಗಿತ್ತು. ನಾನು ಮಾಡಿದ್ದಂಥ ಚಟ್ನಿ ಪುಡಿ ಹಾಕಿದ್ದೆ. ಚಟ್ನಿ ಪುಡಿ ಇದ್ದರೆ ಮಾತ್ರ ನಿಮಗೆ ಎಲ್ಲ ರೆಸಿಪಿಗಳು ಸೂಪರ್ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ. ಸೊ ಇದನ್ನು ಹಾಕ್ಕೊಂಡು ಇನ್ನು ಸಾಯಂಕಾಲ ಇದು ತಿಂದೆ. ಆಮೇಲೆ ಒಂದು ಇದು ಬರುತ್ತಲ್ಲಪ್ಪ, ಉಪ್ಪುಗಡ್ಲೆ, ಹುರ್ಗಡ್ಲೆ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೆ ಒಂದು ಕಪ್ಪಷ್ಟು. ಅದಾದಮೇಲೆ ನೈಟ್ಗೆ ಸ್ವೀಟ್ ಕಾರ್ನು ಮತ್ತು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೆ. ಇಷ್ಟು ಓಕೆನಾ. ಸೊ ಇನ್ನು ಡೀಟೇಲ್ಸ್ ಎಲ್ಲ ನೀವು ವಿಡಿಯೋ ನೋಡ್ತಾ ಇರಿ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಡಯಟ್ ಸ್ಟಾರ್ಟ್ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಟಿಪ್ಸ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇನ್ನು 2 ಮಿನಿಟ್ಸ್ ಇದೆ ವಿಡಿಯೋ. ಸೊ ಏನಪ್ಪ ಅಂತಂದರೆ, ನೀವು ಸ್ಟಾರ್ಟಿಂಗ್ ಎದ್ದಿದ ತಕ್ಷಣವೇ 1 ಲೋಟನೋ 2 ಲೋಟನೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀರು ಕುಡಿಯೋಕ್ಕೆ ನೋಡಿ. ಡೈಲಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೊಳ್ಳಿ, ಯಾಕಂತಂದರೆ ಒಂದು ಮೋಟಿವ್ ಇರುತ್ತೆ. ಕಮ್ಮಿ ಆಗಿದ್ದರೆ ತುಂಬ ಖುಷಿಯಾಗುತ್ತೆ ಇನ್ನೂ ಬೆಟರಾಗಿ ಮಾಡಬೇಕು ಅಂತ. ಇಲ್ಲ ಅಂತಂದರೆ ಕಮ್ಮಿ ಆಗಿಲ್ಲ ಜಾಸ್ತಿ ಆಗಿದ್ದೀವಿ ಅಂದರೆ ಮೇ ಬಿ ನಿನ್ನೆ ನಾನು ಈ ಫುಡ್ ತಿಂದಿದ್ದರಿಂದ ಈ ಥರ ಆಗಿರ್ಬೋದು ಅಂತ ಕೂಡ ಇರುತ್ತೆ. ಕೆಲವ್ರು ಹೇಳ್ತಾರೆ ವೆಯ್ಟ್ ಚೆಕ್ ಮಾಡ್ಕೋಬೇಡಿ ಅಂತ. ನಾನು ಹೇಳೋದೇನಪ್ಪ ಅಂತಂದರೆ, ಡೈಲಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆ ಗಿಲ್ಟ್ ಫೀಲ್ ಅನ್ನೋದಿರುತ್ತೆ. ಓಕೆ, ನಾನು ತಿಂದ್ಬಿಟ್ಟೆ, ಈ ಥರ ಆಯಿತು, ಓಕೆ ಈ ಥರ ಆಯಿತು, ಈ ಥರ ಇದು ತಿನ್ನಬಾರ್ದಿತ್ತು, ಈ ಥರ ಮಾಡಬಾರ್ದಿತ್ತು ಅಂತ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ನಮಗೆ ಒಂದು ಗಿಲ್ಟ್ ಅನ್ನೋದು ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಮೋಟಿವ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ವೆಯ್ಟ್ ಚೆಕ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ತೊಗೊಳ್ಳಿ, ನಿದ್ದೆನ ಪ್ರಾಪರಾಗಿ ಮಾಡೋ ಥರ ನೋಡ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ಡಯಟಲ್ಲಿ ನಿಮಗೆ ಏನು ಅನುಗುಣವಾಗಿ ಸಿಗುತ್ತೋ, ನಿಮ್ಮ ಕಂಫರ್ಟಿಗೆ ತಕ್ಕನಂಗೆ, ನಿಮ್ಮ ಬಜೆಟಲ್ಲಿ ನಿಮ್ಗೆ ಏನು ಸಿಗುತ್ತೋ ಅದನ್ನೇ ತೊಗೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಹೈ ಬಜೆಟ್ಟೇ ಬೇಕು ಅದು ಇದು ಅಂತ ಏನೂ ಇಲ್ಲ. ನಿಮ್ಗೆ ಏನು ಹತ್ರದಲ್ಲಿರುತ್ತೋ ಆದಷ್ಟು ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡೋ ಥರ ನೋಡಿ. ಆದಷ್ಟು ರೈಸ್ ಐಟಮ್ ಅನ್ನೋದನ್ನು ಕಡಿಮೆ ಮಾಡಿ, ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ, ಶುಗರ್ ಐಟಮ್ನ ಕಡಿಮೆ ಮಾಡಿ, ಮೈದಾ ಹಿಟ್ಟು ಅಂಥದ್ದೆಲ್ಲ ಸ್ವಲ್ಪ ದಿನದವರೆಗೂ, ಒಂದು 3 ತಿಂಗಳದವರೆಗೂ ಯಾವಾಗಾದರೂ ಅಪರೂಪಕ್ಕೆ ಓಕೆ, ಬಟ್ ಅದೇ ಕೆಲಸವಾಗಿ ತಿನ್ನೋದನ್ನು, ಔಟ್ಸೈಡ್ ಫುಡ್ ತಿನ್ನೋದು, ಎಣ್ಣೆಲಿ ಕರೆದಿರೋಂಥ ಐಟಮ್ಸ್ ತಿನ್ನೋದು, ಇದನ್ನೆಲ್ಲನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ಸೊ ಇವತ್ತು ನನ್ನ ಫುಲ್ ಡೇ ಡಯಟು ತುಂಬ ಸಿಂಪಲ್ ಆಗಿರ್ಬೋದು, ಬಟ್ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ನಾಳೆ ಹೋಪ್ ಇದೆ, ಇಟ್ಟು 72-900 ಬಿಟ್ಟು ಬೇರೆ ವೆಯ್ಟ್ ನೋಡ್ತೀನಿ ಅನ್ನೋ ಹೋಪ್ ಅಂತೂ ಇದೆ. ನೋಡೋಣ ನಾಳಿನ ವೆಯ್ಟು, ನಾಳಿನ ರಿಸಲ್ಟಲ್ಲಿ ಡೇ 2 ಡಯಟಲ್ಲಿ ನೋಡೋಣ ಏನೆಲ್ಲ ಮಾಡಿದ್ದೀನಿ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಾಳೆ ಸೂಪರ್ ಆಗಿರೋಂಥ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಆಲ್ ದ ಬೆಸ್ಟ್ ಎಲ್ರಿಗೂ.